ಸಿಂಹರಾಶಿ ವ್ಯಕ್ತಿತ್ವದಲ್ಲಿ ಸ್ವಲ್ಪ ಮಟ್ಟಿನ ಬದಲಾವಣೆ ಆಗ್ತಕ್ಕಂಥದ್ದು. ಆ ಪರ್ಸನಾಲಿಟಿ ಅಂತ ಏನು ಹೇಳ್ತೀವಿ ಅದರಲ್ಲಿ ಬದಲಾವಣೆಯನ್ನು ನೀವು ನೋಡ್ತೀರಿ. ಇವತ್ತು ಅದಕ್ಕೆ ಅವಕಾಶ ಇರುವಂಥದ್ದು. ಪ್ರಜ್ಞಾವಂತರ ಪ್ರಭಾವ ನಿಮ್ಮ ಮೇಲೆ ಬೀರುತ್ತೆ. ಯಾರೋ ಸಾಧುಗಳು, ಸನ್ಯಾಸಿಗಳು ಅಥವಾ ಮಹಾತ್ಮರು, ಅಘೋರಿಗಳು, ಇವರ ಸಾಧನೆಯ ಪ್ರಭಾವ ನಿಮ್ಮ ಮೇಲೆ ಬೀಳ್ತಕ್ಕಂಥದ್ದು. ಅದರಿಂದ ನೀವೇನೋ ಪುಳಕಿತರಾಗ್ತೀರಿ, ಬದಲಾವಣೆಯನ್ನು ಕಾಣ್ತೀರಿ. ಆ ಬದಲಾವಣೆಯ ಪರ್ವ ನಿಮ್ಮ ಜೀವನದಲ್ಲಿ ಅತಿ ಮಹತ್ವದ ಘಟ್ಟವಾಗಿ ಪರಿಣಮಿಸ್ತಕ್ಕಂಥದ್ದು. ಹಲವು ಹವ್ಯಾಸಗಳಿಗೆ ಒತ್ತನ್ನು ನೀಡ್ತೀರಿ. ನಿಮ್ಮಲ್ಲಿ ಯಾವುದೋ ಒಂದು ಪ್ರತಿಭೆ ಇದೆ, ಅದು ಹಾಗೆ ಸುಪ್ತವಾಗಿ ಲುಪ್ತವಾಗೋದಕ್ಕೆ ಬಿಡದಲೆ ಅದನ್ನು ಮತ್ತೆ ಪುನಶ್ಚೇತನಗೊಳಿಸ್ತಕ್ಕಂತಹ ಕೆಲಸ ನಿಮ್ಮದಾಗ್ತಕ್ಕಂಥದ್ದು. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗುತ್ತೆ. ಯಾಕೆಂದರೆ ಇಷ್ಟೆಲ್ಲ ಒತ್ತಡಗಳಿರಬೇಕಾದ್ರೆ ಶರೀರವು ಕೇಳಬೇಕಲ್ಲ, ಅದಕ್ಕೆ ತನ್ನದೇ ಆದಂತಹ ಒಂದು ರೀತಿ ರಿವಾಜು ಅಥವಾ ವಿಶ್ರಾಂತಿ, ಆರಾಮ ಅನ್ನುವಂಥದ್ದು ಬೇಕಾಗತ್ತೆ ಅನ್ನುವಂತಹ ಅರ್ಥ. ವಿದ್ಯಾರ್ಥಿಗಳು ತುಂಬ ಕಷ್ಟಪಡಬೇಕಾಗತ್ತೆ. ಆದರೆ ಮನಸ್ಸಿಟ್ಟು ಕಷ್ಟಪಟ್ಟರೆ ಅದರ ಪ್ರಭಾವ, ಪ್ರತಿಫಲ ಒಳ್ಳೆಯದಾಗಿ ಸಿಗ್ತಕ್ಕಂಥದ್ದು. ಹಣಕಾಸಿನ ವಿಚಾರದಲ್ಲಿ ಸಮಾಧಾನ ಇರುತ್ತೆ. ಇವೆಲ್ಲವನ್ನು ಗಮನಿಸಿದಾಗ ಶರಭೇಶ್ವರನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಅನ್ನುವಂಥದ್ದು ಶುಭವಾಗಿ. ಕನ್ಯಾ ರಾಶಿ, ನಿಮ್ಮ ನಾಯಕತ್ವದ ಕೆಲವು ಕೆಲಸಗಳಿಂದ ಹಿನ್ನಡೆಯಾಗುತ್ತೆ. ನೀವು ಆ ಕೆಲಸದಲ್ಲಿ ಮುಖ್ಯಸ್ಥರಾಗಿದ್ದೀರಿ ಅಂತಂದ್ರೆ ಆ ಕೆಲಸಗಳು ಅಷ್ಟೊಂದು ಪ್ರಯೋಜನಕ್ಕೆ ಬರುವುದಿಲ್ಲ ಅಂತ ಅರ್ಥವಾಗುತ್ತೆ. ಉದ್ಯೋಗದಲ್ಲಿ ಸಮಾಧಾನ ಇರುವುದಿಲ್ಲ, ಏನೋ ಕಿರಿಕಿರಿ ಆಗ್ತಕ್ಕಂಥದ್ದು. ನೀವು ಸಮಾಧಾನವಾಗಿದ್ದರೂ ಕೂಡ ಜೊತೆಯಲ್ಲಿ ಇರತಕ್ಕಂಥವ್ರು ನಿಮ್ಮನ್ನು ಕೆರಳಿಸುವ ಹಾಗೆ ಆಗತ್ತೆ ಅಂತ ಅರ್ಥ. ಪ್ರತಿಭೆಯ ಪ್ರದರ್ಶನಕ್ಕೆ ಅವಕಾಶ ಇಲ್ಲ. ನನ್ನಲ್ಲಿ ಏನೋ ವಿದ್ವತ್ತಿದೆ ಅಥವಾ ಇನ್ನೇನೋ ಪ್ರತಿಭೆ ಇದೆ, ನಾನು ಯಾವುದ್ರಲ್ಲೋ ಬುದ್ಧಿವಂತ, ನನಗೆ ಟ್ಯಾಲೆಂಟ್ ಇದೆ ಅಂತಂದರೆ ಅದನ್ನೆಲ್ಲ ತೋರಿಸ್ಲಿಕ್ಕೆ ಅವಕಾಶಗಳು ಸಿಕ್ಕದೇ ಇರತಕ್ಕಂಥದ್ದು. ಸಹೋದರ ವರ್ಗದಲ್ಲಿ ಅಸಮಾಧಾನವಾಗುತ್ತೆ. ಅಣ್ಣ ತಮ್ಮ, ಅಕ್ಕ ತಂಗಿ ಯಾರೂ ಕೂಡ ಸಮಾಧಾನಕರವಾಗಿ ನಿಮ್ಮ ಜೊತೆ ವರ್ತಿಸೋದಿಲ್ಲ. ಅದಕ್ಕೆ ನಿಮ್ಮ ನಡವಳಿಕೆಯೇ ಕಾರಣ ಅನ್ನುವಂಥದ್ದನ್ನು ತಿಳಿಬೇಕು. ನಿಮ್ಮ ಆರೋಗ್ಯದಲ್ಲಿ ಪರಿಪೂರ್ಣವಾದಂತಹ ಶಿಥಿಲ ಸ್ಥಿತಿ, ಆರೋಗ್ಯ ಪೂರ್ತಿ ಹದಗೆಡ್ತಕ್ಕಂತಹ ಒಂದು ಸೂಚನೆ ಕಾಣ್ತಾ ಇದೆ. ತಾಳ್ಮೆ ಇರಬೇಕು, ಕುತಂತ್ರವನ್ನು ಮಾಡಲಿಕ್ಕೆ ಹೋಗಬೇಡಿ. ಯಾರೋ ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ನಿಮಗೆ ಅನುಕೂಲ ಮಾಡಿದ್ರು ಅಂತಾದರೆ ಆ ಸಂದರ್ಭವನ್ನು ದುರುಪಯೋಗ ಮಾಡ್ಕೊಳ್ತಕ್ಕಂತಹ ಪ್ರಯತ್ನವನ್ನು ಖಂಡಿತ ಮಾಡಬೇಡಿ. ಅದು ನಿಮಗೆ ವಿರುದ್ಧವಾಗಿ ಫಲವನ್ನು ಕೊಡುತ್ತೆ ಅಂತ ಆದರೆ ನಿಮ್ಮ ಸ್ಥಿತಿ ಯಾವ ಮಟ್ಟಕ್ಕೆ ಇಳಿಯುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ವಿಷ್ಣು ಸಹಸ್ರನಾಮವನ್ನು ಶ್ರವಣ ಮಾಡಿ. ಶುಭವಾಗಿ. ತುಲಾರಾಶಿ, ವೃತ್ತಿಯಲ್ಲಿ ಉನ್ನತವಾದಂತಹ ಸ್ಥಾನವನ್ನು ಪಡೆಯಲಿಕ್ಕೆ ಅವಕಾಶ ಇದೆ. ನಿಮ್ಮ ಪ್ರಯತ್ನವೂ ಕೂಡ ಹಾಗೇ ಇರಲಿ. ಆ ಪ್ರಯತ್ನದ ಫಲ ನಿಮಗೆ ಉತ್ತಮವಾಗಿ ಸಿಕ್ಕಲಿ ಅಂತಕ್ಕಂಥದ್ದು ಆಶಯ. ಗಂಭೀರವಾದಂತಹ ಸಮಸ್ಯೆಗಳಿದ್ದರೂ ಕೂಡ ಅವೆಲ್ಲವನ್ನ ಬಹಳ ಸರಳ ಸುಲಭವಾಗಿ ಪರಿಹರಿಸ್ತೀರಿ. ನಿಮ್ಮ ಬುದ್ಧಿವಂತಿಕೆ, ಆ ಜಾಣ್ಮೆ, ಆ ಕ್ಷಣದಲ್ಲಿ ನಿಮಗೆ ಹೊಳಿತಕ್ಕಂತಹ ಒಂದು ತಿಳುವಳಿಕೆ, ಅದನ್ನು ನಾವು ಸಂಸ್ಕೃತದಲ್ಲಿ ಪ್ರತ್ಯುತ್ಪನ್ನ ಮತಿ ಅಂತ ಕರಿತೀವಿ. ಅಂದರೆ ಆ ಕ್ಷಣಕ್ಕೆ ಏನು ಸಮಸ್ಯೆ ಇದೆಯೋ ಅದನ್ನು ಬುದ್ಧಿವಂತಿಕೆಯಿಂದ ನಿವಾರಣೆ ಮಾಡ್ತಕ್ಕಂಥದ್ದು, ಆ ಆಲೋಚನೆಗಳು ಬರ್ತಕ್ಕಂಥದ್ದು, ಚಿಕಿತ್ಸಕ ಬುದ್ಧಿ ಸ್ಫುರಣೆ ಆಗ್ತಕ್ಕಂಥದ್ದು, ಇವೆಲ್ಲವೂ ಕೂಡ ನಿಮಗೆ ಅನುಕೂಲವನ್ನು ಮಾಡಿಕೊಡ್ತಕ್ಕಂಥದ್ದು. ಮನೆಯ ನವೀಕರಣಕ್ಕೆ ಹಣವನ್ನು ಖರ್ಚು ಮಾಡ್ತೀರಿ. ಮನೆಯಲ್ಲಿ ಏನೋ ಅಲಂಕಾರಿಕವಾದಂತಹ ವಸ್ತುನೋ ಇನ್ಯಾವುದೋ ಸಣ್ಣ ಪುಟ್ಟ ದುರಸ್ತಿನೋ ಇದಕ್ಕೆ ಹಣ ಖರ್ಚಾಗುವಂಥದ್ದು. ಮಕ್ಕಳಿಗೆ ಉತ್ತಮವಾದಂತಹ ಮಾರ್ಗದರ್ಶನ, ವಿಶೇಷವಾದಂತಹ ಸಂಸ್ಕಾರವನ್ನು ಕೊಡ್ತೀವಿ. ಅದು ಜೀವನದಲ್ಲಿ ಬಹಳ ಮುಖ್ಯವಾದಂಥದ್ದು. ಮಾನಸಿಕವಾದಂತಹ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳಿ. ಮನಸ್ಸಿನ ಮೇಲೆ ಯಾವಾಗ ಪ್ರಭಾವ ಬೀರುತ್ತೆ ಅದು ಶರೀರದ ಮೇಲೆ, ಆರೋಗ್ಯದ ದೃಷ್ಟಿಯಿಂದ, ವ್ಯವಹಾರದ ದೃಷ್ಟಿಯಿಂದ ಎಲ್ಲ ವ್ಯತ್ಯಾಸಗಳಾಗಲಿಕ್ಕೆ ಕಾರಣೀಭೂತವಾಗುತ್ತೆ. ಪ್ರಮುಖ ಕೆಲಸಗಳನ್ನು ಪೂರ್ಣ ಮಾಡಿ. ಯಾವುದ್ಯಾವುದು ಮುಖ್ಯವಾದಂತಹ ಕೆಲಸಗಳಿದೆಯೋ ಆ ಕೆಲಸಗಳನ್ನೆಲ್ಲ ಮುಗಿಸುವಂತಹ ಪ್ರಯತ್ನವನ್ನು ಮಾಡಿ. ಎಲ್ಲ ದೃಷ್ಟಿಯಿಂದ ಆಂಜನೇಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ವೃಶ್ಚಿಕ ರಾಶಿ, ಸಾಂಸಾರಿಕವಾಗಿ ಕೆಲವು ಗೊಂದಲಗಳ ನಿವಾರಣೆಯಾಗುತ್ತೆ. ಮನೆಯಲ್ಲಿ ಏನೋ ಸಣ್ಣ ಪುಟ್ಟ ವಿಚಾರಕ್ಕೆ ಗೊಂದಲ, ಸಮಾಧಾನ ಇಲ್ಲ, ಅದು ನಿಮ್ಮ ಮನಸ್ಸಿನ ಮೇಲೆ ಒಂದು ಕೆಟ್ಟ ಪರಿಣಾಮವನ್ನು ಬೀರುತ್ತೆ. ಮನಸ್ಸಿಗೆ ಘಾಸಿಗೊಳಿಸ್ತಕ್ಕಂತಹ ಕೆಲಸವಾಗುತ್ತೆ. ನವದಂಪತಿಗಳಿಗೆ ಕೆಲವು ಸಮಸ್ಯೆಗಳಾಗುತ್ತೆ. ಮದುವೆ ನಿಶ್ಚಯವಾಗಿರುತ್ತೆ, ಮದುವೆ ಆಗಿರುವುದಿಲ್ಲ. ಅಂತಹ ವ್ಯಕ್ತಿಗಳಿಗೂ ಕೂಡ, ಮುಂದೆ ಮದುವೆ ಆಗಬೇಕಾದಂಥವರಿಗೂ ಕೂಡ ಕೆಲವು
ದಟ್ಟವಾದಂತಹ ಸಮಸ್ಯೆಗಳು ಕಾಡುವಂಥದ್ದಿದೆ. ಪ್ರಮುಖವಾದಂತಹ ನಿರ್ಧಾರಗಳನ್ನು ಮಾಡೋದರಲ್ಲಿ ವಿಫಲರಾಗ್ತೀರಿ. ನಾನು ಯಾವ ತೀರ್ಮಾನಕ್ಕೆ ಬರಬೇಕು, ನನ್ನ ಸಮಸ್ಯೆಯನ್ನು ಹೇಗೆ ಬಗೆಹರಿಸಿಕೊಳ್ಬೇಕು ಅನ್ನುವಂತಹ ಒಂದು ವಿಚಾರದಲ್ಲಿದ್ದಾಗ ಅದಕ್ಕೆ ಮಾಡ್ತಕ್ಕಂತಹ ಪ್ರಯತ್ನಗಳೇನಿದೆ ಅದೆಲ್ಲವೂ ಕೂಡ ವಿಫಲವಾಗಿ ಹೋಗುತ್ತೆ, ಯಾವ ಉಪಯೋಗಕ್ಕೆ ಬರದೇ ಇರತಕ್ಕಂಥದ್ದು. ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಹಿಡ್ಕೊಳ್ಬೇಕು. ಬರೀ ಯೋಚನೆ ಮಾಡ್ತಾ ಇದ್ರೆ ಆಗಲ್ಲ. ಪರಿಹಾರ ಹೇಗೆ ಅನ್ನುವಂಥದ್ದು ನಿಮಗೆ ಗೊತ್ತಾಗಬೇಕಾದಂಥದ್ದು. ನೀವು ಮಾತಾಡದೇ ಇದ್ರೆ, ಸಮಸ್ಯೆಯ ಬಗ್ಗೆ ಚರ್ಚೆಯನ್ನು ಮಾಡದೇ ಇದ್ರೆ ಯಾವ ವಿಷಯವೂ ಕೂಡ ಪರಿಹಾರ ಆಗೋದಿಲ್ಲ. ಯಾರೋ ಸುಮ್ಮನೆ ಬಂದು ನಿಮ್ಮ ಹತ್ರ ನಿಮ್ಮ ಸಮಸ್ಯೆ ಏನು ನಾನು ಬಗೆಹರಿಸ್ತೀನಿ ಅಂತ ಹೇಳ್ತಾರ ಯಾರಾದರೂ? ಇದನ್ನ ಆಲೋಚಿಸಬೇಕಾಗತ್ತೆ. ನೌಕರಿಯಲ್ಲಿ ಆದಾಯ ಹೆಚ್ಚಳವಾಗ್ತಕ್ಕಂತಹದ್ದಿದೆ. ಪ್ರತ್ಯಂಗಿರಾ ದೇವಿಯ ಶಕ್ತಿಯ ಉಪಾಸನೆಯನ್ನ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ.